ನಿಮ್ಮಪ್ಪ ಕಣೆ. ಕನ್ಸಲ್ಲ. ಇಷ್ಟು ದಿನ ಕನ್ಸಲ್ ಬರ್ತಾ ಇದ್ಲು, ಈಗ ಎದುರಿಗೆ ಬಂದ್ಬಿಟ್ಟಿದ್ದಾಳೆ. ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತಿಯೇ? ಅಲ್ಲಿ ನೋಡಿ ಟಿವಿಲಿ. ಅಮ್ಮ, ಟಿವಿಲಿ ಗಿಟಾರ್ ಬಾರ್ಸೋರ್ನೆಲ್ಲ ನಮ್ಮಪ್ಪ ಅಂದ್ರೆ ಫೋಟೋದಲ್ಲಿರೋ ಬೋರ್ಡ್ ತಲೆ ನಮ್ಮಪ್ಪ ಬೇಜಾರ್ ಮಾಡ್ಕೋತಾರೆ. ನೋಡೆ. ಹೌದಲ್ಲಮ್ಮ, ನಮ್ಮ ಅಪ್ಪನ ತರಾನೇ ಇದಾರೆ. ಏನಪ್ಪ ಬನ್ನಿ ಇಲ್ಲಿ. ಏನ್ ಪಲ್ಲೋ? ಅಲ್ಲಿ ನೋಡಿಪ್ಪ ನಿಮ್ಮ ಮಾವನ. ಅಮ್ಮವನ ಎಲ್ಲಿ? ಟಿವಿಲಿ. ನಮ್ಮ ಮಾವ. ನನಗನ್ಸುತ್ತೆ ಅತ್ತೆ ಅವ್ರ ಕಾಟ ತಾಳಲಾರ್ದೆ ದೇಶಾಂತರ ಹೋದವರು ಈಗ ಟಿವಿನಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಬಾಯಿ, ನಮ್ಮ ಯಜಮಾನರು ತೀರ್ಕೊಂಡಿದ್ದನ್ನ ನಾನೇ ನನ್ನ ಕಣ್ಣಾಲ ನೋಡಿದ್ದೀನಿ. ಇವಳು ಅವಳ ತನ್ನೇ ಇರೋ ಬೇರೆ ಯಾಲೋ. ಓ, ಡಬಲ್ ಆಕ್ಟಿಂಗು. ಅಲ್ಲ, ಅವಳಿ ಜವಳಿ. Oh my God! My father-in-law still alive? No, dead. ಮತ್ತೆ ಇವ್ರ್ಯಾರು? ಅವಳಿ ಜೋಡಿ. ಎಷ್ಟೊಂದು ಹೋಲಿಕೆ ಇದೆ ಅಲ್ವಾ? ಎಷ್ಟು ಚೆನ್ನಾಗಿ ಗಿಟಾರ್ನ ಪ್ಲೇ ಮಾಡ್ತಾ ಇದಾರೆ. ಕೇಳೋದಕ್ಕೆ ಎಲ್ಲರೂ ಕಿವಿ ಸಾಲದು. ನಾನೇ ಕಿವಿ ಹಾಕ್ಸ್ಕೊಂಬಿಡಿ. ಗಿಟಾರ್ ಪ್ಲೇ ಮಾಡೋದು ನೋಡ್ತಾ ಇದ್ರೆ ನನ್ಗೆ ಏರೋಬಿಕ್ಸ್ ಮಾಡೋಣ ಅನ್ಸ್ತಾ ಇದೆ. ನನಗಂತೂ ತಗತೈ 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 ಅಂತ ಕುಣಿಯೋಣ ಅನ್ನಿಸ್ತಾ ಇದೆ. ಅಮ್ಮ, ಟಿವಿಲಿರೋರು ನಮ್ಮ ಒರಿಜಿನಲ್ ಅಪ್ಪ ಅಲ್ಲ, ಡೂಪ್ಲಿಕೇಟ್. ತಲೆ ನೋಡಿದ್ರೆ ಗೊತ್ತಾಗಲ್ವಾ? ನೀನೇನಾದ್ರೂ ಅವ್ರ ಜೊತೆ ಕುಣಿಯಕ್ ಹೋದ್ರೆ ಫೋಟೋದಲ್ಲಿರೋ ನಮ್ಮಪ್ಪ ಅಲ್ಲಿಂದೇನೆ ಉಗಿದ್ ಬಿಡ್ತಾರೆ ಅಷ್ಟೇ. ಅಣ್ಣಯ್ಯ, ಅಣ್ಣಯ್ಯ. ಏನಮ್ಮ ದೇವ್ರು ಕೊಡ್ತಂಗೆ? ಅಣ್ಣಯ್ಯ, ನಾನು ಹಿಂಗೊಂದ್ ಸಣ್ಣ ಮ್ಯಾಜಿಕ್ ತೋರಿಸ್ತೀನಿ, ನೀನ್ ಆಶ್ಚರ್ಯದಿಂದ ಸತ್ತೋಗ್ಬಿಡ್ಬಾರ್ದು. ನಾನು ಯಾರು ಗೊತ್ತಾನೆ? ದಂಡಗಲಿ ವಂಶದ ಕಟ್ಟ ಕಡೆಯ ತುಂಡು, ಎಡಗೈ ಎತ್ತಿದ್ರು ವೀರಕೆಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ದಂಡಿಗೆ ಎದರಲಿಲ್ಲ, ದಾಳಿಗೆ ಎದರಲಿಲ್ಲ. ನೀನ್ ತೋರ್ಸೋ ಮ್ಯಾಜಿಕ್ಗೆ ಎದ್ರ ಬಿಡ್ತೀನಿ. ಟಿವಿ ನೋಡೋ ನಿಮ್ಮಪ್ಪನ್ನ. ಮಾತೃಶ್ರೀ, ಈ ವಯಸ್ಸಿನಲ್ಲಿ ನೀವು ಯಾರ್ಯಾರ ತೋರ್ಸಿ ಅಪ್ಪ ಅಂದ್ಬಿಟ್ರೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಅಧಿಕಾರ ಬಂದ್ಬಿಟ್ಟು ನಾವು ಮನೆ ಮಠನೆಲ್ಲ ಕಳ್ಕೊಬೇಕಾಗತ್ತೆ ನೋಡಿ. ಸರಿಯಾಗಿ ನೋಡೋ, ಅದು ನಿಮ್ಮಪ್ಪನ ಮುಖಾನೇ. ಏನಪ್ಪ ಇದು ನೋಡೋದು ಥಿಯೇಟರ್ ಹೆಚ್ಚು ಕಮ್ಮಿ ನಮ್ಮ ಅಪ್ಪನಂಗೆ ಅವನ. ಓ ಮಾತೃಶ್ರೀ ರಂಗಮ್ಮನವ್ರೆ, ಈ ಪಿಕ್ಚರ್ ನಲ್ಲಿ ಡಬಲ್ ಆಕ್ಟಿಂಗ್ ತೋರಿಸ್ತಾರಲ್ಲ, ನಿಮ್ ಜೀವನ ಹಂಗಾಗಿ ಹೋಗ್ಬಿಡುತ್ತೆ. ಏನಾಗಿರ್ಬೋದು ಬಾವ? ನೋಡಿ ಹೇಳಿದ್ರೆ ನಮ್ಮ ಮಾತೃಶ್ರೀ ಅವರ ಅತ್ತೆಯವರು ಅಂದ್ರೆ ನಮ್ಮ ಅಜ್ಜಿ ಕಣ ತುಂಬು ಗರ್ಭಿಣಿ, ಸೌದೆ ತರದಕ್ಕೆ ಅಂತ ಕಾಡಿಗೆ ಹೋಗಿದ್ದಾರೆ. ಇದ್ದಕ್ಕಿದ್ದಂಗೆ ಗುಡು 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 ಏನದು? ಸಿಡ್ಲಕ್ಕಂಕಪ್ಪ ತಾಗ್ತಿದ್ದಂಗೆ ಚಳಿ ಛಳ ಚಲ್ ಛಳ ಚಲ್ ಛಳ ಏನದು? ಮಿಂಚಿಕೊಂಡ್ರ ಅದಾಗ ಸ್ವಲ್ಪ ತಾಗ್ತಿದ್ದಂಗೆ ಜಿಟಿ 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 ಏನದು? ಮಳೆ ಶುರುವಾಗೋಯ್ತು ಕಣ್ರ. ಆಮೇಲೆ ನಮ್ಮ ಅಜ್ಜಿ ಅತ್ತ ಇತ್ತ ನೋಡ್ತಾರೆ, ದೂರದಲ್ಲಿ ಒಂದು ಬಾಳು ಮಂಟಪ, ಓಡಾಗ ಅದ್ರೊಳಗೆ ಬಚ್ಚಿಟ್ಕೋತಾರೆ. ಲೇ ಮುಂದಕ್ಕೆ ಇನ್ನೇನಾಗತ್ತೋ ಯಾರಿಗೆ ಬೇರೆ ಶುರು ಆಗೋಗ್ಬಿಡ್ತು ಕಣ್ರ. ಆಮೇಲೆ ಇನ್ನೇನ್ರಿ ವನದೇವತೆಗಳ ಆಶೀರ್ವಾದದಿಂದ ನಮ್ಮ ಅಜ್ಜಿಗ ಅವಳಿ ಜವಳಿ ಮಕ್ಕಳು ಹುಟ್ಬಿಡ್ತ ಕಣ. ಆಮೇಲೆ ತಾಯಿ ಒಂದು ಮಗುವಿನ ಆರೈಕೆಗೆ ಅಂತ ಈ ಕಡೆ ತಿಳ್ಕೊಂಡಿದ್ರು, ಆ ಕಡೆ ಇದ್ದ ಇನ್ನೊಂದು ಮಗನ ನಾಯಿ ಬಂದು ಕಚ್ಕೊಂಡೋಗಿ ಕಾಡ್ನಲ್ಲಿ ಬಿಟ್ಬಿಡೋದೇನ. ಆಮೇಲೆ ಅಮ್ಮನ ಆರೈಕೆನಲ್ಲಿ ಬೆಳೆದ ನನ್ನ ಅಪ್ಪ ಆದಷ್ಟು ಬೇಗ ಹೊಗೆ ಹಾಕೊಂಡು ಫೋಟೋ ಸೇರ್ಕೊಂಡ್ಬಿಟ್ಟಪ್ಪ. ಕಾಡಿನಲ್ಲಿ ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳನ್ನು ತಿಂದು ಬೆಳೆದ ಈ ಪಾಪ್ ಸಿಂಗರು ಇನ್ನೂ ಮೇರಿತಾವನೆ. ಅಂದ್ರೆ ಇದ್ರಲ್ಲಿ ನಾಯಿ ಕೈವಾಡ ಇದೆ ಅಂತೀಯ? ಮುಚ್ಚೆ ಬಾಯಿ. ಆ ಟಿವಿ ನಿಲ್ಲೋನ್ ಏನಾದ್ರೂ ಬೈದ್ರೆ ನಿಮ್ಮಪ್ಪನ್ ಬೈದ ಹಾಗೆ ಆಗುತ್ತೆ. ರಂಗ, ಒಂದೇ ಒಂದು ಸಲ ಇವಳನ್ನ ನೋಡ್ಬೇಕಲ್ಲೋ. ಮಾತೃಶ್ರೀ ರಂಗಮ್ಮನವರೇ, ಇವರು ಆಡಿರೋ ಸಿಡಿಗಳು ಲಕ್ಷ್ಮೀದೇವಿ ನಗರ ಲಗ್ಗೆರೆ ಫುಟ್ಪಾತ್ನಲ್ಲಿ ಬೇಜಾನ್ ಸಿಗ್ತವೆ, ತಂದು ಕೊಡ್ತೀನಿ, ಹಾಕೊಂಡು ನೋಡಿ. ಹಾಗಲ್ವೋ, ಇವಳನ್ನೇ ಖುದ್ದಾಗಿ ನೋಡ್ಬೇಕು. ಒಂದ್ಸಲ ನಮ್ಮ ಮನೆ ಕಲ್ಕೊಂಡ್ ಬಾಲೋ. ಮಾತೃಶ್ರೀ ರಂಗಮ್ಮನವ್ರೆ, ಏನ ಕರೆದ ತಕ್ಷಣ ನಡಿಯಪ್ಪ ಹೋಗೋಣ ಅಂತ ಬಂದ್ಬಿಡ್ತಾರೆ. ಅವ್ರು ಹೇಳಿ ಕೇಳಿ ಪಾಪ್ ಸಿಂಗರು, ವಿದೇಶದಲ್ಲಿ ಇರ್ತಾರೆ. ಬೆಳಗ್ಗೆ ಜರ್ಮನು, ಸಂಜೆ ಲಂಡನ್. ಅಣ್ಣಯ್ಯ, ಇವ್ರು ವೇಷಭೂಷಣ ನೋಡಿದ್ರೇನೆ ಗೊತ್ತಾಗಲ್ವಾ ಇವ್ರು ಇಂಡಿಯಾದಲ್ಲೇ ಪ್ರೋಗ್ರಾಮ್ ಕೊಡೋರು ಅಂತ? ಗಾಂಧಿನಗರದಲ್ಲಿ 4-5 ರೌಂಡ್ ಹಾಕು, ಸಿಗ್ತಾರೆ, ಕರ್ಕೊಂಡ್ ಬಂದ್ಬಿಡು. ಲೇ ಹೇಳಿ ಕೇಳಿ ಗಾಂಧಿನಗರದವ್ರ ಕಣೆ ಅವರು. ಏನ ಕರೆದ ತಕ್ಷಣ ನಡಿಯಪ್ಪ ಹೋಗೋಣ ಬಂದ್ಬಿಡ್ತಾರ. ಬಾಟ ಲೆಕ್ಕದಲ್ಲಿ ಸಂಬಳ ಕೇಳ್ತಾರೆ, ಅದನ್ನೆಲ್ಲಿಂದ ತಂದು ಕೊಡ್ಲಿ? ಲೇ, ಅಪ್ಪನ್ಗೋಸ್ಕರ ಅಷ್ಟು ಖರ್ಚು ಮಾಡಕ್ ಆಗಲ್ವೇನೋ? ಇದೇ ಮಾತನ್ನು ಬೇರೆ ಯಾರಾದ್ರೂ ಆಡಿದ್ದಿದ್ರೆ ಅವ್ರ ಹೃದಯನ ಬಗದು ರಣಚಂಡಿಗೆ ಔತಣ ನೀಡ್ಬಿಡ್ತಾ ಇದ್ದೆ. ಆದ್ರೆ ನೀವು ನನ್ನ ತಾಯಿ ಜನ್ಮವನ್ನು ಕೊಟ್ಟಿರ್ತಕ್ಕಂಥವ್ರು ಮಾತುಗೂ ಅಪ್ಪ ಅಪ್ಪ ಅಂದ್ಬಿಟ್ಟು ನನ್ನ ಕನ್ಫ್ಯೂಸ್ ಮಾಡ್ಬೇಡಿ ತಾಯಿ. ಅಭಿ, ಅತ್ತೇನೋ ಆಸೆ ಪಡ್ತಿದ್ದಾರೆ, ಅವ್ರಿಗೆ ಯಾಕೆ ಬೇಜಾರ್ ಮಾಡ್ತೀರಾ? ಹೋಗಿ ಕರ್ಕೊಂಡ್ ಬನ್ನಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆ ಮನಿನ ನಾನೇ ಕೊಡ್ತೀನಿ. ನೀವೆಲ್ಲಿಂದ ಕೊಡ್ತೀರಿ? ನಿಮ್ ಪಾಕೆಟ್ ಇಂದ. ಬಿಟ್ಲಾ ಬರ್ತಿರೋದು ನಿಮ್ಮ ಮಾವನ? ಯಾರ್ಯಾರನ್ನ ನಮ್ಮ ಮಾವ ಅಂದ್ರೆ ತೆಗೆದು ಕಪಾಳಕ್ಕೆ ಬಿಟ್ಬಿಡ್ತೀನಿ. ಮಾವನ್ ನೋಡೋ ಭಾಗ್ಯ ನನ್ಗೆಲ್ಲೋ ಇದೆ. ಬರ್ತಾ ಇರೋದು ಚಿಕ್ಕ ಮಾವ. ನಮಸ್ಕಾರ.
ಯಾರಿ ಡಿವೈನ್ ಡ್ಯಾಮ್ಸೆಲ್? ಅವಳು ನನ್ನ ದೇವರ ಕೊಟ್ಟ ತಂಗಿ ಗುರುವರ್ಯ. ಯಾಕೆ ನಿಮ್ಮ ಅಪ್ಪ ಕೊಟ್ಟಿದಲ್ವಾ? ಅದು ಶಿವನ ಆಜ್ಞೆ ಇಲ್ಲದೆ ಶಿವಲಿಂಗೂ ಆಗಲ್ಲ ಅಂತ ನಮ್ಮ ಮಾತೃಶ್ರೀ ಅವರು ಆಗಾಗ ಹೇಳ್ತಾ ಇದ್ರು. ನಾನು ಪಲ್ಲವಿ ಅಂತ ಅಪ್ಪ. ಲೇ ದೇವರ ಕೊಟ್ಟ ತಂಗಿ, ಅಪ್ಪ ಅಪ್ಪ ಅಂತ ಕರೆದ್ಬಿಟ್ಟು ನನ್ನ ಹೊಟ್ಟೆನ ಯಾಕೆ ಉರಿಸ್ತೀಯಾ? ನಿನಗೆ ಕರಲೇಬೇಕು ಅನ್ಸಿದ್ರೆ ಹಾಳಾಗೋಗ್ಲಿ, ಚಿಕ್ಕಪ್ಪ ಅಂತ ಕರ್ಕೊಂಡ್ಬಿಡ. ನಾನು ಈ ಮನೆ ಮಗಳು, ಇವರು ನಮ್ಮ ಯಜಮಾನ್ರು, ಅವನು ದಂಡ್ಪಿಂಡ. ನಾನು ಈ ಗಲಿಗಲಿ ವಂಶದ ದೊಡ್ಡ ಸೊಸೆ. ಇಟ್ಸ್ ನಾಟ್ ಗಲಿಗಲಿ, ಇಟ್ಸ್ ಗಂಡು ಗಲಿ. ಅದೇ ವಂಶದ ದೊಡ್ಡ ಸೊಸೆ. ಮೋರೋವರ್ ನಾನು ನಿಮ್ ಫ್ಯಾನ್. ವಿಂಟರ್ ಅಲ್ಲೇ ಇಷ್ಟೊಂದು ಫ್ಯಾನ್ಗಳಿದ್ರೆ ಇನ್ನು ಸಮ್ಮರ್ ಅಲ್ಲಿ ಏನ್ ಗತಿ? ನಾವು ವಿಂಟರ್ ಅಲ್ಲ, ನಿಮ್ ನೆಂಟರು. ತುಂಬಾ ಚೆನ್ನಾಗಿ ಮಾತಾಡ್ತಿದ್ಯಾ ಪಾಪು. ನಮ್ಮ ಅಪ್ಪನು ನನ್ನನ್ನ ಪಾಪು ಅಂತಾನೆ ಕರೀತಿದ್ದು ಚಿಕ್ಕಪ್ಪ. ಅವಳನ್ನ ಪಾಪು ಅಂತಿದ್ದ, ನನ್ನನ್ನ ತೋಪು ಅಂತಿದ್ದ. ಸರಿಯಾಗಿ ಹೇಳ್ತಿದ್ದೆ. ಪರವಾಗಿಲ್ವೇ, ನೀವು ಕನ್ನಡನ ಚೆನ್ನಾಗಿ ಸ್ಪೀಕ್ ಮಾಡ್ತೀರಾ. ನಾನು ಇಲ್ಲಿಗೆ ಬಂದ್ಮೇಲೆ ಕನ್ನಡ ಪೂರ್ತಿಯಾಗಿ ಕಲ್ತ್ಬಿಟ್ಟೆ. ಈಗ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ರಾಗಗಳನ್ನ ಬಾರಿಸಿ ಬಿಸಾಕ್ತೀನಿ. ಅತ್ತೆ ಅತ್ತೆ, ಯಾರು ಬಂದಿದ್ದಾರೆ ನೋಡಿ. What a beautiful lady. ಲಂಗು, ನೀನು ಲಂಗಾದ್ರೆ ನನ್ನ ಹಾರ್ಟು. ಇಷ್ಟು ದಿನ ನನ್ನ ಬಿಟ್ಟು ಎಲ್ಲಿ ಮಾಯ ಆಗಿದ್ಲಿ? ನನಗೆ ಇನ್ವಿಟೇಷನ್ ಸಿಕ್ಕಿದ್ದೆ ಈಗ. ಅಣ್ಣ, ಚಿಕ್ಕಪ್ಪನ್ ನೋಡಿ ಅಪ್ಪ ಏನೋ ಅಂತ ನನಗೆ ಡೌಟ್ ಬರ್ತಾ ಇದೆ. ಇನ್ನು ಅಮ್ಮಂಗ್ ಬರ್ದೇ ಇರುತ್ತಾ? ಇನ್ನು ಪಾಡಿ ನೀನು ಸುಮ್ಮನೆ ಇದ್ದು ಬಿಡು, ಇಲ್ದೇ ಇರೋ ಸಂಬಂಧನೆಲ್ಲ ಕಟ್ಬೇಡ. ಆಮೇಲೆ ಅಮ್ಮ ಬ್ಯಾಕ್ ಪ್ಯಾಕ್ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಹೋಗೋದೇನೋ ನೋಡಲ್ಲಿ ಹೋಗ್ತಾ ಇದಾರೆ. ಏನು ನನ್ನನ್ನು ಹಾಗೇ ನೋಡ್ತಾ ಇದೀಯಾ? ನನ್ನ ಮುಖದಲ್ಲಿ ಏನ್ ಮೈಸೂರು ಪಾಕ್ ಇದೆಯಾ? ನಿಮ್ಗೊಂದು ತೋರಿಸ್ಬೇಕು ಅಂತ ಇದ್ದೀನಿ. ಬನ್ನಿ ತೋರಿಸ್ತೀನಿ. ಬನ್ನಿ, ಅಲ್ಲಿ ನೋಡಿ. ರಂಗು, ವಾಟ್ ಇಸ್ ದಿಸ್? ನನ್ನ ಫೋಟೋಗೆ ಹೂವಿನ ಹಾರ. ಇದೆಂತ ಅಭಿಮಾನ? ಇವನು ನಮ್ಮ ಯಜಮಾನ್ರು. ಹಬ್ಬ, ನಿಮ್ಮ ಯಜಮಾನ್ರಾ? ಹೌದು, ನಮ್ಮ ಯಜಮಾನ್ರು ನಿಮ್ಮ ಹಾಗೇ ಇದ್ಲು. ಸದ್ಯ ನಾನು ಎಲ್ಲಿ ಬದುಕಿದ್ದೀನೋ ಇಲ್ವೋ ಅಂತ ನನಗೆ ಅನುಮಾನ ಬಂದ್ಬಿಟ್ಟಿತ್ತು. ನಿಮ್ಮನ್ನು ನೋಡ್ತಾ ಇದ್ದೆ, ನನಗೂ ಹಾಗೆ ಅನ್ಸುತ್ತೆ. ನಮ್ಮ ಯಜಮಾನ್ಲು ನೀವು ಅವಳಿ ಜವಳಿ. ಅವಳು ಅಲ್ಲಿ, ನೀವು ಇಲ್ಲಿ. ಏನೇ ಅಲ್ಲಿ ನೋಡಿ, ಅತ್ತೆ ಇವರು ಯಾರನ್ನ ಕರ್ಕೊಂಡ್ ಬಂದಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ ಕಣೆ, ನಮ್ಮ ಅಪ್ಪನ ಥರನೇ ಇರೋ ರಾಕ್ ಸ್ಟಾರ್ ಮೆನನ್. ಅವ್ರು ನೋಡಿ ಕಲ್ತ್ಕೊಳ್ಳಿ. ಅತ್ತೆಯವ್ರು ನೋಡಿ ಅವ್ರ ಜೊತೆಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದಾರೆ. ನೀವ್ ಯಾವಾಗ ತಾಯಿಗೆ ತಕ್ಕ ಮಗ ಆಗೋದು? ಲೇ, ನಾನು ಮೊದಲಿಂದಲೂ ತಾಯಿಗೆ ತಕ್ಕ ಮಗನೇ. ಏನೋ ನಮ್ಮ ಮಾತೃಶ್ರೀ ಅವರು ನಿಮ್ಮ ಅಪ್ಪನ ಥರನೇ ಇದ್ದಾನೆ, ಒಂದ್ಸಲ ನೋಡ್ಬೇಕು, ಕರ್ಕೊಂಡು ಬಾ ಅಂದ್ರು. ಆಗ ಕರ್ಕೊಂಡ್ ಬಂದಿದ್ದೀನಿ. ರಂಗು, ನನಗಿನ್ನೂ 4 ಕಡೆ ಪ್ರೋಗ್ರಾಮ್ ಕೊಡೋದಿದೆ. ದಯವಿಟ್ಟು ನನಗೆ ಬೇಗ ಕಳಿಸ್ಕೊಡ್ತೀಯ ರಂಗು? ಅದೇ ಆಗುತ್ತೆ. ಈಗ ತಾನೇ ಬಂದಿದ್ದೀನಿ, 1-2 ದಿನ ಆಗಲು ನಮ್ಮ ಮನೇಲಿ ಇಲಿ. ಇಲ್ಲಿನಾ? ಆಹಾ, ಆ ಇಲಿ ಅಲ್ಲ, ನೀವು ನಮ್ಮ ಮನೇಲಿ ಇಲಿ. ನಾನಿಲ್ಲಿನಾ? ಅಯ್ಯೋ, ಯಾಗಪ್ಪ ಹೇಳೋದು? ಪುಣ್ಯಾತ್ಮನ ಹಾಗೆ ಗೋಳು ಹಿಡ್ಕೊತಾ ಇತ್ತು, ಇದು ಹಾಗೆ ಗೋಳು ಹಿಡ್ಕೊಳ್ಳುತ್ತಲ್ಲ. ಅದು ಹೇಗೆ? ಅಯ್ಯೋ, ಇಲ್ಲೇ ಇಲಿ. ವಾವ್, ಅರ್ಥವಾಯ್ತು ರಂಗು. ನಾನು ಇಲ್ಲೇ ಇರ್ಬೇಕು ಅಂತ ನೀನು ಹೇಳ್ತಾ ಇರೋದಲ್ವೇ? ಪರವಾಗಿಲ್ವೇ? ನಮ್ ಯಜಮಾನಿಗಿಂತ ನೀವೇ ವಾಸಿ. ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ. ನಿಮ್ಮನ್ನ ನೋಡ್ದಾಗಿಲ್ಲ ನೀವು ನನ್ನ ಜೊತೆಲೇ ಇರ್ಬೇಕು, ನಿಮ್ಮ ಹತ್ರ ಮಾತಾಡ್ತಾನೆ ಇರ್ಬೇಕು ಅಂತ ಆಸೆ ಆಗುತ್ತೆ. ನೀನು ಇಷ್ಟು ಹೇಳಿದ ಮೇಲೆ ನನಗೂ ಆಸೆ ಆಗ್ತಾ ಇದೆ ರಂಗು. ನಾನು ಇಲ್ಲೇ ಇದ್ಕೊಂಡು ಪ್ರಾಕ್ಟೀಸ್ ಮಾಡೋದಲ್ವೇ? ಯಾರು ಬೇಡ ಅಂತಂದ್ಲು? ನನಗೂ ಹಾಡು ಕುಣಿತ ಎಲ್ಲ ಬರುತ್ತೆ. ಆರ್ಯಪುತ್ರ, ಯಾರದು? ನಮ್ಮ ಯಜಮಾನ್ಲು. ಈಗ ಅವ್ರ ಜವಾಬ್ದಾರಿನ ನಾನು ತಗೋಬೇಕು ಅಂತನಾ? ಹಾಯ್ ಸಿಂಗಲ್ಲು. Oh my God, who is this young lady? ನಾನು
ರಂಗು ರಂಗು ನೀನಾ? ನಂಗೆ ನಂಬಕ್ ಆಗ್ತಿಲ್ವೇ? ನೀವ್ ಹೀಗಿದ್ಮೇಲೆ ನಾನ್ ಹೀಗ್ ತಾನೇ ಇರ್ಬೇಕು. ಫಾಲಿನಲ್ಲಿ ನೀವು ನಡೆಸೋ ಪ್ರೋಗ್ರಾಮ್ಗೆ ನಾನು ನಿಮ್ ಜೊತೆ ಬಲ್ತೀನಿ. ನೀನಾ? ಯಾಕೆ? ನಿಮ್ ಜೊತೆ ಕುಣಿಯೋಕೆ. ಆಗ್ಲೇ ಹೊರಟ್ಬಿಟ್ರಾ? ಹೌದೌದು, ನನಗೆ ತುಂಬಾ ಕಡೆ ಪ್ರೋಗ್ರಾಮ್ ಇದೆ, ತುಂಬಾ ಜನ ಕಾಯ್ತಾ ಇದಾರೆ, ಒಂದೇ ಕಡೆ ಕುತ್ಕೊಂಡು ಬಾರ್ಸಕ್ಕಾಗಲ್ಲ. ನಡಲಿ ಹೋಗೋಣ. ಅತ್ತೆ ನೀವೆಲ್ಲಿಗೆ ಹೊರಟ್ರಿ? ಇವನ್ ಜೊತೆಲಿ ರಂಗು, ನೀನ್ ನನ್ ಜೊತೆಲಿ ಬರ್ತೀಯಾ? ನೀವು ಕೊಡೋ ಪ್ರೋಗ್ರಾಮ್ಲಿ ನಾನು ಕುಣಿತೀನಿ. ಅತ್ತೆ ನೀವೇನಾದ್ರು ಕುಣಿದ್ರೆ ಕತ್ತೆ ಕುಂದಾಗಿರುತ್ತೆ. ಮುಚ್ಚೆ ಬಾಯಿ, ನನ್ನ ಕುಣಿತದ ಬಗ್ಗೆ ನಿನಗೇನೆ ಗೊತ್ತು. ಹಾಗಂತ ನೀನ್ ಚಿಕ್ಕಪ್ಪನ ಜೊತೆ ಹೋಗೋದು ಏನ್ ಚೆನ್ನಾಗಿರುತ್ತೆ? ಅತ್ತೆ ಈ ಮನೇಲಿ ದೊಡ್ಡವರು ಅಂತ ಇರೋದು ನೀವೊಬ್ರೆ, ನೀವೇ ಹೊರಟ್ಬಿಟ್ರೆ ಆಗ ನೀನೇ ದೊಡ್ಡವಳಾಗ್ತೀಯಾ? ಹಬಿ ಹಬಿ ಕಮ್ ಹಿಯರ್. ಹಬಿ ನಿಮ್ ಚಿಕ್ಕಪ್ಪನ ಜೊತೆ ನಿಮ್ ಮದರ್ ಹೊರಟಿದ್ದಾರೆ. ನೋಡಿ ಮಾತೃಶ್ರೀ ರಂಗಮ್ಮನವ್ರೆ, ಏನೇ ನೀವು ನೋಡ್ಬೇಕು ಅಂತ ಬಯಸಿದ್ಕೆ ಕಾಡಿಬೇಡಿ ಈ ಪಾಪ್ ಸಿಂಗರ್ನ ಮನೆ ಕರೆಸಿದೀನಿ. ಇವರಿಂದ ಹೋಗೋದೇನ್ರಿ ಚೆನ್ನಾಗಿರುತ್ತೆ? ಪಾಂಡುರಂಗ, ಒಂದು ಪ್ರೋಗ್ರಾಮ್ ನಲ್ಲಿ ನನ್ಗೂ ಕುಣಿಬೇಕು ಅನ್ನೋ ಆಸೆ ಇರುತ್ತೋ ಇಲ್ವೋ ನೀನೇ ಹೇಳು. ಹಾಗಂತ ಕಾಣ್ಕೊಂಡು ಅವರಿಂದ ಹೋಗೋದಕ್ಕೆ ರೆಡಿ ಆಗ್ಬಿಡದ? ಇವಳನ್ನ ನೋಡೋದಕ್ಕೆ ನಿಮ್ಮ ಅಪ್ಪನಾಗೇ ಇದ್ದಾಳೆ. ಇವಳನ್ನ ನೋಡ್ತಾ ನೋಡ್ತಾ ನಿಮ್ಮ ಅಪ್ಪ ಸತ್ತಿದ್ದಾಳೆ ಅನ್ನೋ ವಿಷಯನೇ ಮಲ್ತು ಬಿಡ್ತೀನಿ. ಮಾತೃಶ್ರೀ ಅವರೇ, ಪ್ರಪಂಚದಲ್ಲಿ ಒಬ್ಬರು ತರನೇ 7 ಜನ ಇರ್ತಾರಂತೆ, ಇದನ್ನ ನೀವು ಅರ್ಥ ಮಾಡ್ಕೋಬೇಕಪ್ಪ. ನೋಡ್ರಂಗು, ನನಗೆ ಫಾರಿನ್ ನಲ್ಲಿ ಫುಲ್ ಟೈಮ್ ನೈಟ್ ಪ್ರೋಗ್ರಾಮ್ಸ್ ಇರುತ್ತೆ. ಅಲ್ಲಿ ನನ್ನಂತ ಯಂಗ್ಸ್ಟರ್ಸ್ಗೆ ಮಾತ್ರ ಡಿಮಾಂಡು, ನಿನ್ನಂತ ಸೀನಿಯರ್ ಸಿಟಿಸನ್ಸ್ಗಲ್ಲ. ಸುಮ್ಮನೆ ಇಲ್ಲಿ, ನಿಮಗೇನು ವಯಸ್ಸು ಆಗಿಲ್ವೇನು? ನನ್ನಷ್ಟೇ ವಯಸ್ಸು ನಿಮಗೂ ಆಗಿದೆ. ಆದ್ರೆ ನಾನು ಡ್ಯಾನ್ಸ್ ಮಾಡಲ್ವಲ್ಲ, ಬರೀ ಬಾರಿಸೋದು ಮಾತ್ರ ತಾನೆ. ನೀವು ಹೇಗೆ ಬಾಲಿಸ್ತೀನೋ ಅದಕ್ಕೆ ತಕ್ಕನಾಗಿ ನಾನು ಕುಣಿತೀನಿ. ಓಹೋ, ಹೌದಾ? ಹಾಗಾದ್ರೆ ಒಂದು ಟೆಸ್ಟ್ ಮಾಡೇ ಬಿಡೋಣ. ನಾನು ರೆಡಿ. ಓ ಕಮ್ ಆನ್, ರೆಡಿ. ಅಣ್ಣಯ್ಯ, ಅವ್ರು ಬಾರ್ಸಿದ ತಕ್ಕನಾಗೆ ಅಮ್ಮ ಕುಣಿತಾ ಇರೋದನ್ನ ನೋಡಿದ್ರೆ ಅವರು ಅಮ್ಮನ ಫಾರಿನ್ ಗ್ಯಾರಂಟಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋದಕ್ಕೆ ನಾನ್ ಬಿಟ್ಬಿಡ್ತೀನಿ. ಬೇಗ ಹೋಗಿ ಒಂದ್ ಲೋಟ ನೀರು ತಗೊಂಡು ಬಾ. ಯಾಕೋ ಮಗನೇ? ಅದು ಮಾತೃಶ್ರೀ ರಂಗಮ್ಮನವ್ರೆ, ನೀವು ಕುಡಿದು ಸುತ್ತಾಗ್ಬಿಟ್ಟಿರ್ತಲ್ಲ, ಅದಕ್ಕೆ ನಿಮ್ಗೋಸ್ಕರ ಅಂತ ನಾನು ಕೈಯಾರೆ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೀನಿ, ಕುಡೀರಿ. ತಂದೆಗೆ ತಕ್ಕ ಮಗ. ನನ್ನ ನಾಟ್ಯ ನೋಡಿ ಭಯ ಆಗೋಯ್ತೇನೋ ಕಂದ. ಕುಡು 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 ಕುಡು. ಈಗ ಶುರು ಹಚ್ಕೊಳ್ಳಿ. ಯಾಕೆ ಏನಾಯ್ತು? ಯಾಕೋ ಕಾಲುಗಳು ನಡುಗ್ತಾ ಇದೆ ಕಣೋ, ಕೈಗಳು ಅಲ್ಲಾಡ್ತಾ ಇವೆ, ಸುಸ್ತಾಗ್ತಿದೆ ಕಣೋ. ಅಯ್ಯೋ, ಅದು ನಿಮ್ಗೆ ವಯಸ್ಸಾಯ್ತಲ್ವಾ, ಹಾಗಾಗಿ ಸ್ವಲ್ಪ ಸುಸ್ತಾಗ್ತದೆ ಅಷ್ಟೇನೆ. ಸದ್ಯ ಇವಳು ಇಲ್ಲೇ ಸುಸ್ತಾಗಿ ಕುಸ್ತಿದ್ದು ಒಳ್ಳೇದಾಯ್ತು. ನಾನೇನಾದ್ರೂ ವಿದೇಶ ಪ್ರವಾಸಕ್ಕೆ ಇವಳನ್ನ ಕರ್ಕೊಂಡೋಗಿ ಅಲ್ಲಿ ಇವಳು ಕುಣಿದು ಕುಣಿದು ದಣದು ಸುಸ್ತಾಗಿ ಕುಸ್ತಿದ್ರೆ ನನ್ನ ಮಾನ ಮರ್ಯಾದೆ ಪ್ರಶ್ನೆ ಏನಾಗ್ತಿತ್ತು? ಏನು ಆಗ್ತಿರ್ಲಿಲ್ಲ. ನಾನು ವಿದೇಶಕ್ಕೆ ಬರ್ತೀನಿ, ನಿಮ್ಮ ಜೊತೆ ಕುಣಿತೀನಿ. ಬೇಷ್ ಬೇಷ್ ಮಾತೃಶ್ರೀ ರಂಗಮ್ಮ, ನಿಮ್ಮನ್ನ ಕಂಡು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಆದ್ರೆ ಇವ್ರ ಜೊತೆ ವಿದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಏನಾಗಿದೆ ಅಂತ ಸ್ವದೇಶಿ ಡಾಕ್ಟರ್ ಹತ್ರ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ಹೌದು. ಹಾಗೆ ಓಹೋ, ಏನು ರಂಗಮ್ಮನವರು ಹೆಂಗಾಗಿ ಹೆಂಗೆಂಗೋ ಕಾಣ್ತಾ ಇದ್ದೀರಾ? ಇಲ್ಲಿ ಸ್ವಲ್ಪ ನಾಲ್ಗೆ ತೋರಿಸಿ. ಈ ಕಣ್ಣು. ಅಯ್ಯೋ ಡಾಕ್ಟ್ರೆ, ನನಗೇನು ಆಗಿಲ್ಲ, ಬರೀ ನನಗ್ ಗೊತ್ತಿರೋ ಹಾಗೆ ನಿಮಗೇನು ಆಗಿಲ್ಲ, ಆದ್ರೆ ಆಹಾರದಲ್ಲಿ ಏನೋ ವ್ಯತ್ಯಾಸ ಆಗಿ ಸುಸ್ತಾಗಿದೆ ಅಷ್ಟೇ. ಕರೆಕ್ಟ್ ಆಗಿ ಹೇಳಿದ್ರಿ ಡಾಕ್ಟ್ರೆ. ನಾನು ಫಾರಿನ್ ಹೋಗ್ತೀನಿ ಅಂದ್ರೆ ಮನೆಯವಳೆಲ್ಲ ಬೇಡ ಅಂತ ಇದ್ದಾಳಲ್ಲ, ಇದು ಸಲಿನಾ? ಫಾರಿನ್ಗೆ ಹೇಗೆ ಹೋಗ್ತೀರಿ? ಆಕಾಶದಲ್ಲಿ ಜೊತೆಗೆ ನನ್ನಂತ ಪಾಪ್ ಸಿಂಗಲ್. ಅವ್ರು ಸಿಂಗಲ್ ಆದ್ರೆ ನೀವು ಡಬಲ್ ಆಗ್ಬೋದು. ಡಾಕ್ಟ್ರೆ, ನೀವು ರಂಗುಗೆ ಸ್ವಲ್ಪ ಅಡ್ವೈಸ್ ಮಾಡಿ. ಏನ್ ರಂಗಮ್ಮನವ್ರೆ, ನಿಮ್ಮ ಯಜಮಾನ್ರು ಮತ್ತೆ ಬಂದ್ಬಿಟ್ರು ಅಂತ ನೀವು ಈ ರೀತಿ? ಕಲ್ಮ ನನಗೆಲ್ಲಿದೆ ಡಾಕ್ಟ್ರೆ ಆ ಭಾಗ್ಯ? ನಮ್ಮ ಯಜಮಾನ್ರು ಸತ್ತು ಎಷ್ಟೋ ವರ್ಷ ಆಯ್ತು. ಆದ್ರೆ
ಇವಳು ಅವಳ ಹಾಗೇ ಇದ್ದಾಳೆ. ತಾವೇನ್ ಮಾಡ್ಕೊಂಡಿದ್ದೀರೋ? ಹ ನೋಡಿದ್ರೆ ಗೊತ್ತಾಗಲ್ವಾ, ನಾನಪ್ಪ ಪಾಪ್ ಸಿಂಗರು, ಅಪ್ಪಿ ತಪ್ಪಿ ಇಲ್ಲಿಗೆ ಬಂದ್ಬಿಟ್ನಪ್ಪ. ಇವರು ನನ್ನನ್ನ ಇಲ್ಲೇ ಇರು, ನನ್ನ ಜೊತೆಯಲ್ಲೇ ಇರು ಅಂತ ಬಲವಂತ ಮಾಡ್ತಿದ್ದಾರೆ. ಈ ಹಳೆ ಪಿಕ್ಚರ್ ಅಲ್ಲಿ ಹೀರೋಯಿನ್ಗಳನ್ನ ಕಿಡ್ನಾಪ್ ಮಾಡಿ ಒಂದು ಗುಹೆಯಲ್ಲಿ ಕೂಡಾಕ್ತಾರಲ್ಲ, ಆ ತರ ನನ್ನನ್ನು ಇಲ್ಲಿ ಕೂಡಾಕಿದ್ದಾರೆ. ನನಗೂ ಒಂದೇ ಕಡೆ ಬರ್ಸಿ ಸಾಕಾಗೋಗ್ಬಿಟ್ಟಿದೆ. ನೋಡಿ ತಂತಿಯಾಗಿ ಲೂಸ್ ಆಗಿದೆ ಅಂತ. ಇನ್ನು ಶ್ರುತಿಯಲ್ಲಿಂದ ಬರುತ್ತೆ. ಪಾಪ ಇಲ್ಲಿ ಅಲ್ಲಯ್ಯ, ಪಾಪ ಪಾಪ್ ಸಿಂಗನ್ನ ಒಂದೇ ಕಡೆ ಕೂಡಾಕ್ಬಾರ್ದು ಕಣಯ್ಯ. ಅವ್ರ ಪಾಡಿಗೆ ಅವ್ನು ಬಿಟ್ಬಿಡು, ಎಲ್ಲೋ ಒಂದ್ ಕಡೆ ಬಾರಿಸ್ಕೊಂತಾರೆ. ನಾನೇನೋ ಅವ್ರನ್ನ ಕಳ್ಸ್ಕೊಡಕ್ ಸಿದ್ಧವಾಗಿದ್ದೀನಿ ಡಾಕ್ಟ್ರೆ. ಅವ್ರಿಂದ ಇವರು ಹೋಗ್ಬೇಕು ಅಂತ ಹಠ ಮಾಡ್ತಾ ಇದಾರಲ್ಲ, ಅಲ್ಲ ಅವ್ರು ಬಾರಿಸ್ದಂಗೆ ಇವ್ರು ಕುಣಿಯಕ್ಕಾಗತ್ತಾ ಅಂತ. ಅವಳು ಎಷ್ಟು ಬಾರಿಸ್ತಾರೋ ಬಾರಿಸ್ಲಿ, ನಾನ್ ಕುಣಿತೀನಿ ಕಣೋ. ಡಾಕ್ಟ್ರೆ ಅದು ಏನಾಗಿದೆ ಅಂತ ಇನ್ನೊಂದ್ಸಲ ಚೆಕ್ ಮಾಡ್ರಿ. ಏನಾಯ್ತು ಡಾಕ್ಟ್ರೆ? ಅಲ್ಲಮ್ಮ, ನಿಮ್ಗೆ ಹಾರ್ಟ್ ವೀಕ್ ಆಗಿದೆ, ಲಂಗ್ಸ್ ವೀಕ್ ಆಗಿದೆ, ನಿಶಕ್ತಿ ಆಗಿದ್ದೀರಾ. ನೀವೀಗ ಕುಣಿಲೇಬಾರ್ದು. ನನ್ನ ಏನು ಅಂತ ತಿಳ್ಕೊಂಡಿದ್ದೀನಿ ಡಾಕ್ಟ್ರೆ? ನಾನು ಮುದುಕಿ ಆಗ್ಬಿಟ್ಟಿದ್ದೀನ? ಹಾಗಲ್ಲ ರಂಗಮ್ಮನವ್ರೆ, ನೀವು ಮನೆ ತುಂಬಾ ಓಡಾಡ್ಕೊಂಡು ಗಟ್ಟಿಯಾದ ಪದಾರ್ಥ ತಿನ್ಕೊಂಡು ದೇವರ ಭಜನೆ ಮಾಡ್ಕೊಂಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ನಂದು ಭಜನೆ ಮಾಡೋ ವಯಸ್ಸಲ್ಲ, ಕುಣಿಯೋ ವಯಸ್ಸು. ಬೇಕಾದ್ರೆ ನೀವು ಭಜನೆ ಮಾಡಿ. ನಾನು ಭಜನೆ ಮಾಡೋ ವಯಸ್ಸಿನವನ? ಅಲ್ದೆ ಮತ್ತಿನ್ನೇನು? ನೋಡ್ರಂಗ, ಅಲ್ಲಿ ನನ್ನ ಟೀಮ್ನವರು ಕಾಯ್ತಿದ್ದಾರೆ. ಬಾರ್ಸಕ್ಕಿರೋದು ಒಂದೇ ಗಿಟಾರ್, ಅದು ನನ್ನ ಹತ್ರ ಇದೆ. ನಾನು ಹೋಗ್ಲಿಲ್ಲ ಅಂದ್ರೆ ಅವ್ರು ಏನ್ ಬಾರಿಸ್ತಾರೆ? ಗಿಟಾರ್ ಇಲ್ಲ ಅಂದ್ರೆ ಡೋಲ್ ಬಾರಿಸ್ತಲೆ ಬಿಡಿ. ನಾನು ಪಾಪ್ ಸಿಂಗರ್ ಅಮ್ಮ, ಮಾರಮ್ಮನ ಮುಂದೆ ಡೋಲ್ ಬಾರಿಸೋನಲ್ಲ. ಇಂಥ ಸಮಯದಲ್ಲಿ ನನ್ನ ಬಿಟ್ಟು ಹೋದ್ರೆ ಏನ್ ಚೆನ್ನಾಗಿರುತ್ತೆ ಪಾಪ್ ಸಿಂಗಲ್ಲು. ಬಿಟ್ಟಾಗ್ತೀನಿ ಅಂತ ಯಾವ ನನ್ನ ಮಗ ಹೇಳಿದ್ದು? ಒಂದು ಪ್ರೋಗ್ರಾಮ್ ಇದೆ, ಅದು ಮುಗಿಸ್ಕೊಂಡು ಬಂದು ಕರ್ಕೊಂಡು ಹೋಗ್ತೀನಿ. ಮಲಿಬಾರ್ದು, ಸುಳ್ಳು ಹೇಳ್ಬಾರ್ದು. ಖಂಡಿತ ಇಲ್ಲ. ಇಲ್ಲಿ ಕಳಿಸ್ಕೊಡ್ತೀನಿ. ನೋಡಪ್ಪ, ಈ ಟ್ಯಾಬ್ಲೆಟ್ನ ತಂದು ಕೊಡು, ಎಲ್ಲ ಸರಿ ಹೋಗುತ್ತೆ. ಪಾಂಡುರಂಗ ಗಂಡುಗಲಿ, ಅಯ್ಯೋ ತಾವ್ ಹೆಸರಿಗೆಲ್ಲ ಹಂಗ ತೋರಿಸಿದ್ಮೇಲೆ ಗಡ್ಡಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳಿ ಮಾತ್ರ ಅಷ್ಟೇ. ಈ ಡಾಕ್ಟರ್ ನಾನು ನೀನೇಪ್ಪ ಕಳ್ಸಿದ್ದು? ಅದು ಹೌದು ಮಾತ್ರ ಅಷ್ಟೇ, ತಮಗೆ ತುಂಬಾ ಹುಷಾರ್ಲಿಲ್ವಲ್ಲ, ಹಂಗಾಗಿ ಕರ್ಸ್ಬಿಟ್ಟೆ. ಇದ್ರಲ್ಲೇನೋ ಗೋಲ್ಮಾಲ್ ಇದೆ ಅನ್ನಿಸ್ತಾ ಇದೆ ನನಗೆ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನಾನು ಕಲ್ಲು ಹೋಗಿ ಬೇರೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಬರ್ತೀನಿ. ಪಾಂಡುರಂಗ, ಪಾಂಡುರಂಗ, ಇದ್ಯಾಕೆ ಮಾತ್ರ ಅಷ್ಟೇ ನಿಮ್ ಗತ್ತೆ ಬದ್ಲಾಗ್ಬಿಟ್ಟಿದೆ. ನಾನು ಬೇರೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಬಂದೆ. ಅವಳು ಏನ್ ಹೇಳಿದ್ಲು ಗೊತ್ತಾ? ಏನು? ನೀನು ಇಡೀ ಪ್ರಪಂಚನ ಇನ್ನು 3 ಸುತ್ಕೊಂಡು ಬಂದ್ಲು, ನಿಮ್ಗೇನು ಆಗೋಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತಂದ್ಲು. ಪಲ್ಲುಗು ಎರಡು ಬಿಟ್ಟೆ ನಿಜನ ಬಾಯಿ ಬಿಟ್ಲು. ಏನಂತ? ಸ್ವಸ್ಥವಲ್ಲ ಔಷಧಿನ ತಿಂಡಿ ಕುಡಿಸಿದ್ದು ಅಂತ. ಛೇ, ಇಂಥ ಮಗನ ಜೊತೆ ನಾನು ಒಂದು ಕ್ಷಣನೂ ನಿಲ್ಲಲ್ಲ. ಪಲ್ಲು, ನಿನ್ನ ಭಾಗನ ನೀನ್ ತಗೊಂಡ್ಬಿಡು. ಇನ್ಮೇಲೆ ನಾನು ನಿನ್ ಜೊತೆಲೇ ಇರ್ತೀನಿ. ನಾನು ಇವ್ರ ಜೊತೆನ? ನೋ ನೋ ನೋ, ನೀವೆಲ್ರೂ ಮನೇಲಿ ಇದ್ರೆ ಇರ್ತೀನಿ, ಇಲ್ಲ ಅಂದ್ರೆ ನಾನು ನಿಮ್ ಜೊತೆನೆ ಬರ್ತೀನಿ. ಹೋಗ್ಲಿ ಬಿಡಿ ಯಜಮಾನ್ರೆ, ಈ ಮನೇಲಿ ಇನ್ಮೇಲಿಂದ ನಾನು ನೀವು ಇಬ್ರೇ ಇರೋಣ. ಇಲ್ಲಿ ಬುಡಕ್ ಬಂದ್ ಬೆಂಕಿ ಬಿದ್ದಿದೆ, ಇವಳು ಮನೆ ಯಜಮಾನಿ ಪಟ್ಟಕ್ಕೆ ಕೈ ಹಾಕಕ್ ಬರ್ತಾಳೆ. ಎಕ್ಸ್ಕ್ಯೂಸ್ ಮೀ, ಪಾಂಡುರಂಗ ಗಂಡುಗಳು ಯಾರು? ಸರ್ ಅದು ನಾವೇನೆ. ಎಡಗೈ ಎತ್ತಿದ್ರು ಅದು, ಬಲಗೈ ಎತ್ತಿದ್ರು ಅದು. ನೋಡಿ, ಪೇಪರ್ ಅಲ್ಲಿರುವ ಈ ಫೋಟೋ ನೋಡಿ ಓಡೋಡಿ ಬಂದೆ. ನನ್ನ ಫೋಟೋ ಪೇಪರ್ ನಲ್ಲಿ ಬಂದ್ಬಿಟ್ಟಿದೆ. ನೀವ್ ಯಾರೋ ಪ್ರೋಗ್ರಾಮ್ ಕೊಡೋಲ್ಲ? ಹೇಳ್ತೇನೆ, ಇವರ ಪಕ್ಕದಲ್ಲಿರೋ ಇವರು ಯಾರು? ಸರ್ ಇವರು ಸಿಕ್ಕಾಪಟ್ಟೆ ಫೇಮಸ್ ಪಾಪ್ ಸಿಂಗರು ಮೆನನ್ ಅಂತ. ಅದು ನಾನೇ, ದ ಗ್ರೇಟ್ ಪಾಪ್ ಸಿಂಗರ್ ಮೆನನ್ ದಿ ಕ್ಯಾನನ್, ರಂಗ್ ಫಿರಂಗಿ. ಹೇಳು ಕಮಂಗಿ, ನೀವ್ ಯಾರು ಅಂತ ಹೇಳೇ ಇಲ್ವಲ್ಲ? ಹೇಳ್ತೇನೆ, ಆದ್ರೆ ತಪ್ಪು ತಿಳ್ಕೋಬಾರ್ದು. ನನ್ನ ಹೆಂಡತಿ ನೋಡೋದಕ್ಕೆ ನಿಮ್ತಾನೇ ಇದ್ಲು. 2 ವರ್ಷದಿಂದ ಕೊಟ್ಟಕ್ಕೆ ಬಂದ್ಬಿಟ್ಲು. ಪೇಪರ್ ನಿಮ್ ಫೋಟೋ ನೋಡಿದಾಗಿಂದ ನಿಮ್ ಜೊತೆ ಇರ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಬಾನ ಜೊತೆ ಇಲ್ಲ ಇಲ್ಲ, ನಾನು ಆ ಪಾಪ್ ಸಿಂಗಲ್ ಜೊತೆಲೇ ಇರ್ತೀನಿ. ನೀನೇನಾದ್ರೂ ನನ್ನ ಕೈ ಕೊಟ್ಟು ಅವನ ಜೊತೆ ಹೋಗ್ತೀನಿ ಅಂದ್ರೆ ನೋಡಿ, ಇದೇ ಚಾಕುನಿಂದ ನನ್ನ ಚುಚ್ತೀಯಾ? ಅವನ್ನ ಚುಚ್ಚಿ ನಿನ್ನನ್ನು ಎಳ್ಕೊಂಡು ಹೋಗ್ತೀನಿ. ಬೇಡ ಬೇಡ, ಅವಳನ್ನೇನು ಮಾಡ್ಬೇಡ. ಸರಿ, ಹಾಗಾದ್ರೆ ನಡಿ ನನ್ನ ಜೊತೆ. ಪಾಂಡುರಂಗ, ಸುಮ್ನೆ ಇದೆಯಲ್ಲೋ, ಏನಾದ್ರೂ ಮಾತಾಡೋ. ಅಯ್ಯೋ ನಾನ್ ತಾನೇ ಏನು ಮಾತಾಡ್ಲಿ? ನಿಮ್ಮ ಯಜಮಾನಪ್ಪರಂಗೆ ಅವಯ್ಯ ಇದ್ದಾನೆ ಅಂತ ತಾನೆ ನೀವು ಅವನಿಂದ ಹೋಗೋದಕ್ಕೆ ರೆಡಿ ಆಗಿದ್ರು. ಪಾಪ ಇವ್ರು ತಾನೇ ಏನ್ ಮಾಡ್ತಾರೆ? ಇವರ ಯಜಮಾನ್ತಿ ಥೇಟ್ ನಿಮ್ ತರನೇ ಇದ್ರಂತೆ, ಆಗ ಕರಿತಾ ಇದಾರೆ, ಹೊರಡಿ ಇವರಿಂದ. ಪಾಂಡುರಂಗ, ಈಗ ನನ್ ತಪ್ಪು ಏನು ಅಂತ ಅರ್ಥ ಆಯ್ತು ಕಣೋ. ನಾನು ಯಾರ ಜೊತೆನೂ ಹೋಗಲ್ಲ, ನಿನ್ ಜೊತೆಲೇ ಇರ್ತೀನಿ. ಮೊದಲು ಇವಳಿಬ್ರು ನಾಚೆ ಕಳಿಸು.
ಅವನೇನ್ ಕಳ್ಸೋದು, ನಾನೇ ಹೋಗ್ತಾ ಇದ್ದೀನಲ್ಲ. ಪಾಂಡ್ರಂಗ ಗಂಟಗಲಿ ಅವರೇ, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ರಂಗು ಬರ್ಲಾ? ಹೋಗಪ್ಪ. ಅವರೇ ಹೋದ್ಮೇಲೆ ನಂಗೇನ್ ಕೆಲ್ಸ, ನಾನು ಹೋಗ್ತೇನೆ. ಏನಪ್ಪ ನಿಮ್ ಹೆಂಡತಿ ನೋಡೋದಕ್ಕೆ ನನ್ ಥರನೇ ಇದ್ಲು ಅಂತ ಹೇಳಿದ್ಲಲ್ಲ, ಒಂದು ಸಲ ಫೋಟೋ ತೋರಿಸ್ಬಿಡಿ, ಕಣ್ತುಂಬ ನೋಡ್ಬಿಡ್ತೀನಿ. ಅಯ್ಯೋ, ಫೋಟೋ ತೋರ್ಸಕ್ಕೆ ನನ್ನ ಹೆಂಡತಿ ನಿಮ್ ತರ ಇದ್ದಲ್ವಾ? ಅಂದಲೇ ಮತ್ತಿನ್ನೇನು ಮಾತ್ರ ಶ್ರೀ ಅವರೇ, ಗುರುತು ಪರಿಚಯ ಇಲ್ದವನಿಂದ ವಿದೇಶಕ್ಕೆ ಹೋಗ್ತೀನಿ ಅಂತ ಕೂತ್ ಬಿಟ್ಟಿದ್ರಲ್ವಾ, ನಿಮಗೆ ಹಿಡಿದ್ರೆ ಹುಚ್ಚನ್ನು ಬಿಡಿಸ್ಬೇಕು ಅಂತಲೇ ನಾನು ಮೇಟ್ರು ಸೇರ್ಕೊಂಡು ಈ ನಾಟಕ ಆಡಿದ್ವಿ.